ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಮುಂದಿನದು ಹೊಸಗನ್ನಡ ಸಾಹಿತ್ಯ ಯುಗ. ಗದ್ಯ ಮತ್ತು ಭಾವಗೀತೆಗಳನ್ನು ಈ ಕಾಲದ ಮುಖ್ಯ ಸಾಹಿತ್ಯ ರೂಪಗಳು ಎನ್ನಬಹುದು. ಅದರಲ್ಲಿಯೂ ಪದ್ಯ ರೂಪಕ್ಕಿಂತ ಗದ್ಯವೇ ಈ ಕಾಲದ ಮುಖ್ಯ ರೂಪವಾಗಿದೆ. ಈ ಕಾಲದಲ್ಲಿ ನಡೆದಷ್ಟು ಹೊಸ ಪ್ರಯೋಗಗಳು ಪದ್ಯ ಹಾಗೂ ಗದ್ಯಗಳಲ್ಲಿ ಹಿಂದೆಂದೂ ನಡೆದಿಲ್ಲ. ಹೊಸ ದೃಷ್ಟಿ, ಹೊಸ ತಂತ್ರ, ಹೊಸ ಪ್ರಯೋಗಗಳಿಗೆ ಇದು ಸುಗ್ಗಿಯ ಕಾಲ. ನಿಜವಾದ ಅರ್ಥದಲ್ಲಿ 12-13ನೇ ಶತಮಾನಗಳನ್ನು ಬಿಟ್ಟರೆ ಇದು ಕನ್ನಡ ಸಾಹಿತ್ಯದ ಇನ್ನೊಂದು ಕ್ರಾಂತಿಘಟ್ಟ. ಹೊಸಗನ್ನಡವು ಗದ್ಯರೂಪ ಸಾಹಿತ್ಯದ ಗದ್ದುಗೆಯನ್ನು ಏರಿದ ಕಾಲ ಎನ್ನಬಹುದು. ವಾಸ್ತವವಾಗಿ ಗದ್ಯ ಕನ್ನಡ ಸಾಹಿತ್ಯ ಪರಂಪರೆಯನ್ನು ನೋಡಿದರೆ ಉದ್ದಕ್ಕೂ ಪದ್ಯದೊಂದಿಗೆ ಕಿಂಕರ ಭಾವದಿಂದಲೋ ಹೆಚ್ಚೆಂದರೆ ಮಿತ್ರಭಾವದಿಂದಲೋ ಬಂದಿದೆಯೇ ಹೊರತು ತೀರಾ ಸರಿಸಮಾನವಾದ ಅಥವಾ ಪದ್ಯರೂಪಕ್ಕೂ ಮೀರಿದ ಸ್ಥಾನಕ್ಕೆ ಏರಲೇ ಇಲ್ಲ. ಹೊಸಗನ್ನಡ ಕಾಲವನ್ನು ಬಿಟ್ಟರೆ ಬರವಣಿಗೆಯ ಸಾಧನ ಸಾಮಗ್ರಿಗಳ ಅಭಾವದಿಂದಾಗಿ ಮತ್ತಿತರ ಕಾರಣಗಳಿಂದಾಗಿ ಮೊದಲಿನಿಂದಲೂ ಕಾವ್ಯವಾಗಲಿ ಶಾಸ್ತ್ರವಾಗಲಿ ಎಲ್ಲವನ್ನೂ ಪದ್ಯ ರೂಪದಲ್ಲಿ ಬರೆಯುವುದೇ ವಿಶೇಷವಾಗಿತ್ತು. ಪದ್ಯ ನೆನಪಿನಲ್ಲಿ ಇಟ್ಟುಕೊಳ್ಳಲು ಸುಲಭವಾದ ಒಂದು ರೂಪ ಎನ್ನುವುದೇ ಇದಕ್ಕೆ ಮುಖ್ಯವಾದ ಕಾರಣವೆನ್ನಬಹುದು. ಇದು ಹೇಗಾದರೂ ಇರಲಿ, ಕನ್ನಡ ಸಾಹಿತ್ಯದ ಮಟ್ಟಿಗೆ ಹೇಳುವುದಾದರೆ ಗದ್ಯವು ಪದ್ಯದಷ್ಟೇ ಪ್ರಾಚೀನ ರೂಪವಾಗಿದ್ದು ಉದ್ದಕ್ಕೂ ನಮ್ಮ ಕವಿಗಳು ಅದನ್ನು ಪದ್ಯದೊಂದಿಗೆ ಹೊಂದಿಸಿಕೊಂಡು ಉಳಿಸಿಕೊಂಡು ಬಂದಿದ್ದಾರೆ. ಕನ್ನಡದ ಅತ್ಯಂತ ಪ್ರಾಚೀನವಾದ ಕ್ರಿಸ್ತಶಕ 450ರ ಹಲ್ಮಿಡಿ ಶಾಸನದ ಭಾಷೆ ಗದ್ಯವೇ ಆಗಿದೆ ಎಂಬುದು ಗಮನಿಸಬೇಕಾದ ಸಂಗತಿ. ಮತ್ತು ಕವಿರಾಜ ಮಾರ್ಗದಲ್ಲಿ ಅದಕ್ಕೂ ಹಿಂದಿನ ಅನೇಕ ಗದ್ಯ ಕವಿಗಳ ಉಲ್ಲೇಖ ಕಾಣಿಸಿಕೊಂಡು ಗದ್ಯ ಕಾವ್ಯದ ಪರಂಪರೆಯೊಂದು ಕನ್ನಡದಲ್ಲಿ 8ನೇ ಶತಮಾನಕ್ಕೂ ಹಿಂದೆ ಇತ್ತೆಂದು ತಿಳಿದು ಬರುತ್ತದೆ. ಆದರೆ ಅವುಗಳಾವುವೂ ನಮಗೆ ದೊರೆತಿಲ್ಲ. ಮೊಟ್ಟ ಮೊದಲನೆಯ ಗದ್ಯ ಕೃತಿ ಶಿವಕೋಟ್ಯಾಚಾರ್ಯರ ವಡ್ಡಾರಾಧನೆ. ವಡ್ಡಾರಾಧನೆಯಿಂದ ಮೊದಲು ಮಾಡಿಕೊಂಡು ಮುದ್ರಣನವರೆಗೆ ಲೆಕ್ಕ ಹಾಕಿದರೆ ಗದ್ಯದಲ್ಲಿ ಕೃತಿ ರಚನೆ ಮಾಡಿದ ಹಳೆಯ ಕವಿಗಳ ಸಂಖ್ಯೆ ಸುಮಾರು 20ರಷ್ಟಿದೆ. ಪದ್ಯದಲ್ಲಿ ಬರೆದ 100 ಕೃತಿಗಳ ಸಂಖ್ಯೆಗೆ ಹೋಲಿಸಿದರೆ ಗದ್ಯದಲ್ಲಿ ಹುಟ್ಟಿಕೊಂಡ ಕೃತಿಗಳ ಸಂಖ್ಯೆ ಎಷ್ಟೊಂದು ಕಡಿಮೆ ಎಂಬುದು ತಿಳಿಯುತ್ತದೆ. ಸಂಸ್ಕೃತ ಕಾವ್ಯ ಪರಂಪರೆಯಂತೂ ಪದ್ಯ ಕಾವ್ಯಗಳಿಂದ ಕಿಕ್ಕಿರಿದಿದೆ. ಸಂಸ್ಕೃತದ ಮುಖ್ಯ ಪ್ರೇರಣೆಯಿಂದ ಆರಂಭವಾದ ಕನ್ನಡದ ಮಾರ್ಗಕಾವ್ಯ ಪರಂಪರೆಯಲ್ಲಿ ಪಂಪನಿಗಿಂತ ಪೂರ್ವದಲ್ಲಿ ಗದ್ಯ ಪದ್ಯ ಮಿಶ್ರಿತವಾದ ಚಂಪೂ ಎಂಬ ರೂಪವೊಂದು ಹುಟ್ಟಿಕೊಂಡದ್ದು ಹೊಸ ಸಂಗತಿಯಾಗಿದೆ. ಗದ್ಯ ಪದ್ಯಗಳೆರಡನ್ನೂ ಮಿಶ್ರ ಮಾಡಿ ಕೃತಿ ರಚನೆ ಮಾಡಬಹುದು ಎನ್ನುವ ಅರಿವು ಹಾಗೂ ಪ್ರಯೋಗ ಮುಖ್ಯವಾಗಿ ಭಾರತೀಯ ಸಾಹಿತ್ಯಕ್ಕೆ ದಾಕ್ಷಿಣಾತ್ಯರ ಕೊಡುಗೆ ಎನ್ನಬಹುದು. ಕನ್ನಡದ ಮಾರ್ಗ ಸಾಹಿತ್ಯದ ಮೊದಲ ಕವಿಗಳಿಗೆ ಈ ರೂಪ ಕೈಗೆ ಸಿಕ್ಕಿದ್ದರಿಂದ ಕನ್ನಡ ಗದ್ಯದ ವಿಕಾಸಕ್ಕೆ ಒಳ್ಳೆಯ ಅವಕಾಶ ದೊರೆತಂತಾಯಿತು. ಉದ್ದಕ್ಕೂ ಗದ್ಯವು ಚಂಪೂ ಕಾವ್ಯಗಳಲ್ಲಿ ಪದ್ಯದೊಂದಿಗೆ ಅದರ ಭಾವಪೂರ್ಣತೆಯ ಅಗತ್ಯಕ್ಕಾಗಿಯೋ ವಿವರಣೆಗಾಗಿಯೋ ಕಥನಕ್ಕಾಗಿಯೋ ಬಳಕೆಯಾಗುತ್ತಾ ಬಂದಿದೆ. ಪಂಪನಲ್ಲಂತೂ ಅವನ ಎಷ್ಟೋ ಪದ್ಯಗಳ ಮುಕ್ತಾಯ ಗದ್ಯದಲ್ಲಾಗುತ್ತದೆ. ಚಂಪೂ ಕವಿಗಳು ಬಳಸುವ ಗದ್ಯ ಪ್ರೌಢವಾಗಿ ಪದ್ಯದ ಭಾಷೆಯೊಂದಿಗೆ ಹೊಂದಿಕೊಳ್ಳುವಷ್ಟು ಸಾಲಂಕೃತವಾಗಿ ಕಾಣಿಸಿಕೊಳ್ಳುತ್ತದೆ. ಚಂಪೂ ಕವಿಗಳು ಗದ್ಯ ಪದ್ಯಗಳನ್ನು ಬೆರೆಸಿ ಬರೆಯುವಲ್ಲಿ ಅಂತಹ ಯಾವ ಪೂರ್ವ ಕಲ್ಪಿತ ನಿಯಮಗಳನ್ನಾಗಲಿ ಸಿದ್ಧಾಂತಗಳನ್ನಾಗಲಿ ಇರಿಸಿಕೊಂಡಂತೆ ತೋರುವುದಿಲ್ಲ. ಭಾವತೀವ್ರತೆಗೆ ಪದ್ಯ, ವಿವರಣೆಗೆ ವರ್ಣನೆಗೆ
ವ್ಯಾಖ್ಯಾನಕ್ಕೆ ಗದ್ಯ ಎಂದು ಸ್ಥೂಲವಾಗಿ ಅಂದುಕೊಂಡರೂ ಈ ಮಾತು ಸರಿ ಎನಿಸುವುದಿಲ್ಲ ಚಂಪೂ ಕಾವ್ಯಗಳನ್ನು ನೋಡಿದರೆ. ಯಾಕೆಂದರೆ ಚಂಪೂ ಕಾವ್ಯಗಳಲ್ಲಿ ತೀರಾ ಗದ್ಯಮಯವಾದ ಪದ್ಯಗಳೂ ಇವೆ, ಕಾವ್ಯಮಯವಾದ ಗದ್ಯ ಭಾಗಗಳೂ ಇವೆ. ಹೀಗಾಗಿ ಗದ್ಯ ಪದ್ಯಗಳು ಅವರಿಗೆ ಒಂದು ತಾಂತ್ರಿಕ ಅವಶ್ಯಕತೆಯಾಗಿದ್ದಂತೆ ತೋರುತ್ತದೆ. ಈ ಚಂಪೂ ಗದ್ಯಕ್ಕೆ ಒಂದಷ್ಟು ಸರಳತೆಯನ್ನು ತಂದವನು ನಯಸೇನ. ಸಂಸ್ಕೃತ ಭೂಯಿಷ್ಠವಾದ ಚಂಪೂ ಗದ್ಯಕ್ಕೆ ಕನ್ನಡದ ದೇಶೀಯತೆಯ ಸೊಗಸನ್ನು ತೊಡಿಸಿದವನು ನಯಸೇನ. ಈತ ತನ್ನ ಧರ್ಮಾಮೃತವೆಂಬ ಚಂಪೂ ಕಾವ್ಯದಲ್ಲಿ ಗದ್ಯವನ್ನು ಹದ ಮಾಡಿದ ಪರಿಣಾಮದಿಂದಾಗಿ ಅವನ ನಂತರದ ವಚನದ ಗದ್ಯಾಭಿವ್ಯಕ್ತಿಗೆ ಮುಖ್ಯ ಪ್ರೇರಣೆ ದೊರೆತಂತೆ ಕಾಣುತ್ತದೆ. ವಾಸ್ತವವಾಗಿ ವಚನಕಾರರು ಕನ್ನಡ ಗದ್ಯಕ್ಕೆ ಪದ್ಯದ ಸತ್ವವನ್ನು ತುಂಬಿ ಪದ್ಯಗಂಧಿಯಾದ ಗದ್ಯ ರೂಪವೊಂದನ್ನು ನಿರ್ಮಿಸಿದರು. ಹರಿಹರನು ಈ ವಚನ ಗದ್ಯದಿಂದ ದೊರೆತ ಪ್ರೇರಣೆಯಿಂದ ಚಂಪೂ ಕಾವ್ಯದಲ್ಲಿನಷ್ಟು ಪ್ರೌಢವಲ್ಲದ, ವಚನಗಳಲ್ಲಿಯಷ್ಟು ಸರಳವಲ್ಲದ ಗದ್ಯ ರೂಪವೊಂದನ್ನು ತನ್ನ ಕೆಲವು ರಗಳೆಗಳ ನಡುವಣ ಸ್ಥಳಗಳಲ್ಲಿ ಬಿತ್ತಿ ಬೆಳೆದಿದ್ದಾನೆ. ಅಲ್ಲಿಂದ ಮುಂದಕ್ಕೆ ಮತ್ತೆ ಪದ್ಯರೂಪಗಳದ್ದೇ ಪ್ರಾಧಾನ್ಯ, ಹೊಸಗನ್ನಡದ ಆರಂಭದ ಕಾಲದವರೆಗೆ. ಕನ್ನಡ ಸಾಹಿತ್ಯದ ಮಾರ್ಗ ಕಾವ್ಯಗಳ ಕಾಲದಿಂದ ಆಧುನಿಕ ಕಾಲದವರೆಗೆ ಪದ್ಯದೊಂದಿಗೆ ಗದ್ಯ ಸಹಯಾತ್ರಿಕನಂತೆ ಪಯಣದ ಹಾದಿಯಲ್ಲಿ ಕೆಲವು ವೇಳೆ ಹಿಂದಾಗುತ್ತಾ ಕೆಲವು ವೇಳೆ ಜೊತೆಗೂಡುತ್ತಾ ಬಂದಿದ್ದರೂ ಅದು ಕೆಲವು ಕವಿಗಳಿಂದ ಸ್ವತಂತ್ರ ರೂಪಗಳಲ್ಲಿ ಕಾಣಿಸಿಕೊಂಡಿದೆ ಎಂಬುದನ್ನು ಸೂಚಿಸಿದ್ದೇವೆ. ಒಡ್ಡಾರಾಧನೆ, ಚಾವುಂಡರಾಯ ಪುರಾಣ, ಮುದ್ರಾ ಮಂಜೂಷ, ಅದ್ಭುತ ರಾಮಾಯಣ, ರಾಮಾಶ್ವಮೇಧ ಇವುಗಳು ಗದ್ಯ ಕಾವ್ಯ ಕೃತಿಗಳಾದರೆ, ಚಿಕ್ಕದೇವರಾಜ ವಂಶಾವಳಿ, ರಾಜಾವಳಿ ಕಥೆಗಳು ಇವು ಚಾರಿತ್ರಿಕ ಕಥನಗಳಾಗಿವೆ. ವಚನಗಳನ್ನಲ್ಲದೆ ಬೇರೆಯ ಗದ್ಯವನ್ನು ಬಳಸಿ ಬರೆದ ಅನೇಕ ವೀರಶೈವ ಕೃತಿಕಾರರಿದ್ದರೂ ಅವರೆಲ್ಲರೂ ಗದ್ಯವನ್ನು ಬಳಸಿರುವುದು ಶಾಸ್ತ್ರ ವಿಚಾರಗಳಿಗೆ ಮಾತ್ರ. ಈಗ ಹೆಸರಿಸಲಾದ ಹಲವು ಗದ್ಯ ಕಾವ್ಯ ಕೃತಿಗಳಲ್ಲಿ ಅತ್ತ ಒಡ್ಡಾರಾಧನೆ, ಇತ್ತ ರಾಮಾಶ್ವಮೇಧ ಇವೆರಡೇ ತೀರಾ ಮಹತ್ವದ ಕೃತಿಗಳು. ಒಡ್ಡಾರಾಧನೆ 19 ಜೈನ ಧಾರ್ಮಿಕ ಕಥೆಗಳ ಸಂಗ್ರಹ. ಇವುಗಳ ಕಥನ ಕಲೆ ಹಾಗೂ ತಂತ್ರ ವಿಶೇಷ ರೀತಿಯಾಗಿದೆ. 1823ರಲ್ಲಿ ಕೆಂಪು ನಾರಾಯಣನು ಬರೆದ ಮುದ್ರಾ ಮಂಜೂಷ ಎಂಬ ಗದ್ಯ ಕೃತಿ, ಮುದ್ರಾ ರಾಕ್ಷಸ ಎಂಬ ಸಂಸ್ಕೃತ ನಾಟಕವನ್ನು ಆಧಾರವಾಗಿಟ್ಟುಕೊಂಡು ಬರೆದದ್ದು. ಹಳಗನ್ನಡ ಹೊಸಗನ್ನಡಗಳ ವಿಲಕ್ಷಣ ಮಿಶ್ರಣದಿಂದ ಈ ಗದ್ಯವು ಹೊಸಗನ್ನಡ ಗದ್ಯವು ವಿಕಾಸಗೊಳ್ಳುವ ಮೊದಲ ಹಂತದ ಅವಸ್ಥಾರೂಪವಾಗಿದೆ. ಅನಂತರ ರಚಿತವಾದದ್ದು ಮುದ್ರಣನ ರಾಮಾಶ್ವಮೇಧ. ಇದು ಭಾಷೆಯಲ್ಲಿ ಹಳಗನ್ನಡವಾದರೂ ಸತ್ವದಲ್ಲಿ ತೀರಾ ಆಧುನಿಕತೆಯನ್ನು ಪ್ರಕಟಿಸುತ್ತದೆ. ಕತೆ ಹೇಳುವ ರೀತಿ, ಅದಕ್ಕೆ ಹಿನ್ನೆಲೆಯಾಗಿ ನಿರ್ಮಿಸಿಕೊಂಡ ಮುದ್ದಣ ಮನೋರಮೆಯರ ಸಂಸಾರ ಚಿತ್ರದ ಸುವರ್ಣದ ಚೌಕಟ್ಟು, ಕಥನ ಕಲೆಯಲ್ಲಿ ಕಂಡುಬರುವ ನಾವೀನ್ಯತೆ ಇವುಗಳಿಂದಾಗಿ ಹೊಸಗನ್ನಡ ಸಾಹಿತ್ಯದ ಸುಪ್ರಭಾತಕ್ಕೆ ಇದು ಸಂಕೇತವಾಗಿದೆ. ಇಲ್ಲಿಂದ ಮುಂದೆ ಹೊಸಗನ್ನಡ ಸಾಹಿತ್ಯ ಅನೇಕ ಮುಖವಾಗಿ ಬೆಳೆದಿದೆ. ಹಿಂದಿನ ಸಾಹಿತ್ಯ ಪರಂಪರೆಯಿಂದ ತೀರಾ ಭಿನ್ನವಾದ ದೃಷ್ಟಿ, ಧ್ಯೇಯ, ಧೋರಣೆ, ಶೈಲಿಗಳಲ್ಲಿ ಹೊಸತನವನ್ನು ಪ್ರಕಟಿಸಿಕೊಂಡಿದೆ. ಭಾವಗೀತೆ, ಕಾದಂಬರಿ, ಕತೆ, ಪ್ರಬಂಧ, ಜೀವನ ಚಿತ್ರ, ನಾಟಕ, ಮಹಾಕಾವ್ಯ ಇತ್ಯಾದಿ
ವಿವಿಧ ರೂಪಗಳನ್ನು ತಾಳಿದೆ. ಈ ಕಳೆದ 50 ವರ್ಷಗಳಲ್ಲಿ ನವೋದಯ, ಪ್ರಗತಿಶೀಲ ಮತ್ತು ನವ್ಯ ಎಂಬ 3 ಸಾಹಿತ್ಯಕ ಚಳುವಳಿಗಳು ಕಾಣಿಸಿಕೊಂಡಿವೆ. ಕನ್ನಡ ಸಾಹಿತ್ಯ ಕಳೆದ 10 ಶತಮಾನಗಳ ಅವಧಿಯಲ್ಲಿ ಎಂದೂ ಇಷ್ಟೊಂದು ರೂಪಗಳನ್ನು, ಕ್ರಿಯಾಶೀಲತೆಯನ್ನು ಪ್ರಕಟಿಸಿಕೊಂಡಿರಲಿಲ್ಲ ಮತ್ತು ಇಷ್ಟರ ಮಟ್ಟಿಗೆ ಸಾಮೂಹಿಕ ಸಮಾಜದ ಅಭಿವ್ಯಕ್ತಿಯೂ ಇರಲಿಲ್ಲ. 1000 ವರ್ಷಗಳಿಗೂ ಮೀರಿದ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಬೇರೆ ಬೇರೆಯ ಕಾಲಮಾನಗಳಲ್ಲಿ ಸಾಹಿತ್ಯವು ತಾಳಿದ ಈ ಕೆಲವು ರೂಪಗಳನ್ನು ನೋಡಿದ ಮೇಲೆ ಅನ್ನಿಸುವುದು ಇಷ್ಟು. ಒಂದೊಂದು ಕಾಲಮಾನದಲ್ಲೂ ಬದಲಾದ ಕವಿ ಮನೋಧರ್ಮ ತನ್ನ ಅಭಿವ್ಯಕ್ತಿಯ ಮಾಧ್ಯಮಗಳನ್ನು ಬದಲಾಯಿಸಿದ್ದರಿಂದ ಹೆಸರಿಸಬಹುದಾದ ಸಾಹಿತ್ಯ ರೂಪಗಳೇನೋ ಆವಿಷ್ಕಾರಗೊಂಡವು. ಆದರೆ ಈ ರೂಪದ ಬದಲಾವಣೆಯ ಒಂದೊಂದು ಹಂತವೂ ಕನ್ನಡ ಸಾಹಿತ್ಯದ ಕ್ರಾಂತಿ ಘಟ್ಟಗಳಾಗಿ ಇವೆ ಎಂದು ಹೇಳಲು ಬಾರದು. ಕನ್ನಡ ಸಾಹಿತ್ಯದಲ್ಲಿ ಹಳಗನ್ನಡದ ಮಟ್ಟಿಗೆ ಗುರುತಿಸಲಾದ ರೂಪಗಳು ತಟಕ್ಕನೆ ಆಯಾ ಕಾಲದಲ್ಲಿ ಉದ್ಭವಿಸಿಲ್ಲ. ಅವುಗಳಲ್ಲಿ ಹೆಚ್ಚಿನ ರೂಪಗಳು ಒಂದಲ್ಲ ಒಂದು ರೀತಿಯಲ್ಲಿ ಕ್ವಚಿತ್ ಪ್ರಯೋಗದಲ್ಲಿದ್ದು, ಆಯಾ ರೂಪಗಳನ್ನು ಹಿಡಿದು ಕಾವ್ಯ ಮಾಧ್ಯಮಕ್ಕೆ ಪಳಗಿಸಿಕೊಂಡ ಕವಿಗಳ ಪ್ರಯೋಗ ಪರಿಣತಿಯಿಂದ ಅಂದಂದಿನ ಕವಿಗಳ ಕಾಲದಲ್ಲಿ ಉತ್ಕರ್ಷವನ್ನು ಪಡೆದಿವೆ. ಅಲ್ಲದೆ ಉದ್ದಕ್ಕೂ ಈ ರೂಪಗಳಲ್ಲಿ ಬದಲಾವಣೆಗಳು ಕಂಡರೂ ತಿರುಳಿನಲ್ಲಿ ಆಗಿರುವ ಬದಲಾವಣೆ ತೀರಾ ಸ್ವಲ್ಪವೇ. ಕನ್ನಡ ಸಾಹಿತ್ಯ ನಿಜವಾಗಿಯೂ ಬದಲಾದದ್ದು ಪಂಪನ ನಂತರ 2 ಸಲ. ಮೊದಲನೆಯ ತಿರುವು ವಚನಕಾರರ ಕಾಲದಲ್ಲಿ, 2ನೆಯ ತಿರುವು ಆಧುನಿಕ ಸಾಹಿತ್ಯದಲ್ಲಿ. ವಚನಕಾರರು ಕೊಟ್ಟ ತಿರುವು ಹರಿಹರ ರಾಘವಾಂಕರ ಕಾಲದ ತನಕ 12-13ನೆಯ ಶತಮಾನವನ್ನು ವ್ಯಾಪಿಸಿಕೊಂಡಿದೆ. ಅನಂತರದ 15-16ನೆಯ ಶತಮಾನದ ಹರಿದಾಸರ ಕೀರ್ತನೆಗಳ ಕಾಲವನ್ನು ಕನ್ನಡ ಸಾಹಿತ್ಯದಲ್ಲಾದ ಮುಖ್ಯವಾದ ತಿರುವು ಎಂದು ಕರೆಯುವ ಸಾಧ್ಯತೆ ಇದ್ದರೂ ವಾಸ್ತವವಾಗಿ ಅದು ಕೇವಲ ರೂಪಾಂಶದಲ್ಲಾದ ಬದಲಾವಣೆಯೇ ಹೊರತು ಬೇರೇನೂ ಅಲ್ಲ. ವಚನಕಾರರ ಕಾಲದಲ್ಲಿ ಸಾಹಿತ್ಯಾಭಿವ್ಯಕ್ತಿಯ ಹಿನ್ನೆಲೆಗೆ ಇದ್ದಂತಹ ಸಾಮಾಜಿಕ ಧಾರ್ಮಿಕ ಕ್ರಾಂತಿ ಹರಿದಾಸರಿಗೆ ಇರಲಿಲ್ಲ. ಬಹುಮಟ್ಟಿಗೆ ವಚನಕಾರರಿಂದಲೇ ಪ್ರೇರಣೆ ಪಡೆದ ಈ ಪಂಥ ಸನಾತನ ವೈದಿಕ ಪರಂಪರೆಯ ಮುಂದುವರಿಕೆ ಆಗಿದೆಯೇ ಹೊರತು ವಚನ ಸಾಹಿತ್ಯದಂತೆ ವೈದಿಕ ಪರಂಪರೆಯ ಪ್ರತಿಭಟನೆಯ ರೂಪದ್ದಲ್ಲ. ಒಟ್ಟಿನಲ್ಲಿ ಕನ್ನಡ ಸಾಹಿತ್ಯವನ್ನು ಮಾರ್ಗ, ದೇಸಿ, ಆಧುನಿಕ ಎಂದು ವಿಭಾಗಿಸಿ ನೋಡುವುದರ ಜೊತೆಗೆ ಪಂಪನ ನಂತರ ಕನ್ನಡ ಸಾಹಿತ್ಯ ನಿಜವಾಗಿಯೂ ಬದಲಾದದ್ದು ಕೇವಲ 2 ಘಟ್ಟಗಳಲ್ಲಿ ಮಾತ್ರ ಎಂಬುದನ್ನು ಗಮನಿಸಬೇಕಾದ ಸಂಗತಿಯಾಗಿದೆ.